ಈ ಭೂಮಿಯ ಮೇಲಿನ ಮೂಕ ಜೀವಿಗಳಲ್ಲಿ ನಾಯಿಗಳು ಅತ್ಯಂತ ಭಯಾನಕ ಪರಿಸ್ಥಿತಿಗಳನ್ನು ಎದುರಿಸುತ್ತವೆ. ರಸ್ತೆಗಳಲ್ಲಿ ಮತ್ತು ನಮ್ಮ ಮನೆಗಳ ಸುತ್ತಮುತ್ತ ಆಹಾರಕ್ಕಾಗಿ ಅವು ಎಷ್ಟು ಕಷ್ಟಪಡುತ್ತವೆ ಎಂಬುದನ್ನು ನಾವು ನೋಡುತ್ತಲೇ ಇದ್ದೇವೆ. ಇದಲ್ಲದೆ ನಾಯಿಯನ್ನು ನೋಡಿದರೆ ಅನೇಕ ಜನರು ಅದನ್ನು ಓಡಿಸುತ್ತಾರೆ. ಅದು ನಾಯಿಯಾಗಿ ಹುಟ್ಟಿದ್ದರಿಂದ ಅದು ಅಂತಹ ವಿಷಯಗಳನ್ನು ಎದುರಿಸುವುದು ಅನಿವಾರ್ಯ. ಹಾಗಾದರೆ ನಾಯಿಯ ಜನನ ಯಾರಿಗೆ ಸಿಗುತ್ತದೆ? ಅವರು ಯಾವ ರೀತಿಯ ಪಾಪಗಳನ್ನು ಮಾಡುತ್ತಾರೆ? ಶ್ರೀಕೃಷ್ಣ ಸ್ವತಃ ನಮಗೆ ಹೇಳಿದ್ದಾನೆ. ಮತ್ತು ನಾಯಿಯ ಜನನಕ್ಕೆ ಕಾರಣವಾಗುವ ಮಾನವರು ಯಾವ ರೀತಿಯ ಪಾಪಗಳನ್ನು ಮಾಡುತ್ತಾರೆ? ಈ ವಿಡಿಯೋದಲ್ಲಿ ಕಂಡುಹಿಡಿಯೋಣ. ಈಗ ವಿಡಿಯೋಗೆ ಹೋಗುವ ಮೊದಲು ನೀವು ಶ್ರೀಕೃಷ್ಣನ ಭಕ್ತನಾಗಿದ್ದರೆ ವಿಡಿಯೋವನ್ನು ಇಷ್ಟಪಡಲು ಮರೆಯದಿರಿ ಮತ್ತು ಕಾಮೆಂಟ್ಗಳಲ್ಲಿ ಜೈ ಶ್ರೀಕೃಷ್ಣನನ್ನು ನೆನಪಿಡಿ. ಸ್ನೇಹಿತರೆ, ಒಬ್ಬ ವ್ಯಕ್ತಿಯು ಒಂದು ಜನ್ಮದಲ್ಲಿ ಮಾಡುವ ಪಾಪಗಳು ಮುಂದಿನ ಜನ್ಮದಲ್ಲಿ ಕರ್ಮದ ರೂಪದಲ್ಲಿ ಅವನನ್ನು ಕಾಡುತ್ತವೆ ಎಂದು ಎಲ್ಲರಿಗೂ ತಿಳಿದಿದೆ. ಈಗ ಅವರು ಯಾವ ರೀತಿಯ ಪಾಪಗಳನ್ನು ಮಾಡುತ್ತಾರೆ ಮತ್ತು ಅವರು ನಾಯಿಯಾಗಿ ಮರುಜನ್ಮ ಪಡೆಯುತ್ತಾರೆ ಎಂದು ನೋಡೋಣ. ಒಮ್ಮೆ ಶ್ರೀಕೃಷ್ಣನ ಪ್ರೀತಿಯ ರಾಧಾದೇವಿ ತನ್ನ ಸ್ನೇಹಿತರೊಂದಿಗೆ ತಮ್ಮ ನಗರದ ಸುತ್ತಲೂ ಮೋಜು ಮಾಡುತ್ತಿದ್ದಳು. ಆ ಸಮಯದಲ್ಲಿ ಅವರೆಲ್ಲರೂ ಒಂದು ಮನೆಯನ್ನು ತಲುಪಿದಾಗ ರಾಧಾದೇವಿಗೆ ಒಂದು ನಾಯಿ ಕಾಣಿಸಿತು. ಆ ನಾಯಿ ತುಂಬಾ ಹಸಿದಿರುವಂತೆ ತೋರುತ್ತಿತ್ತು. ಅಷ್ಟರಲ್ಲಿ ಒಬ್ಬ ಹುಡುಗ ಮನೆಯಿಂದ ಹೊರಗೆ ಬಂದು ಕೋಲು ಹಿಡಿದು ನಾಯಿಯನ್ನು ಓಡಿಸಿದನು. ನಾಯಿಯನ್ನು ತುಂಬಾ ಹೊಡೆದು ಅದು ಸತ್ತುಹೋಯಿತು. ರಾಧಾದೇವಿ ತುಂಬಾ ದುಃಖಿತಳಾಗಿ ತನ್ನ ಸ್ನೇಹಿತರನ್ನು ಮನೆಗೆ ಕರೆದು ತನ್ನ ಭಗವಾನ್ ಕೃಷ್ಣನ್ ಬಳಿಗೆ ಹೋದಳು. ಆದ್ದರಿಂದ ರಾಧೆ ಅರಮನೆಯಲ್ಲಿ ಕೃಷ್ಣನ್ ಬಳಿಗೆ ಹೋಗಿ ಕೃಷ್ಣನಿಗೆ, ಹೇ ದೇವರೇ, ಇಂದು ನಾನು ನನ್ನ ಸ್ನೇಹಿತರೊಂದಿಗೆ ನಮ್ಮ ನಗರದಲ್ಲಿ ಸುತ್ತಾಡುತ್ತಿದ್ದೆ. ಆ ಸಮಯದಲ್ಲಿ ನಾನು ತುಂಬಾ ಹಸಿದ ನಾಯಿಯನ್ನು ನೋಡಿದೆ. ಅದು ತುಂಬಾ ಕಳಪೆ ಸ್ಥಿತಿಯಲ್ಲಿತ್ತು. ಅದು ಯಾರ ಬಳಿಗೆ ಹೋದರೂ ಜನರು ಅದನ್ನು ಕೋಲುಗಳಿಂದ ಹೊಡೆಯುತ್ತಿದ್ದರು. ಅದು ಹಸಿದಿದ್ದರಿಂದ ನಾಯಿಗೆ ಎಲ್ಲಿಯೂ ಆಹಾರ ಸಿಗಲಿಲ್ಲ. ಆದರೆ ದೇವರೇ, ಈ ಘಟನೆಯನ್ನು ನಾನು ನೋಡಿದಾಗಿನಿಂದ ನನ್ನಲ್ಲಿ ಒಂದು ಪ್ರಶ್ನೆ ಹುಟ್ಟಿತು. ಅಂದರೆ ಒಬ್ಬ ವ್ಯಕ್ತಿಯು ನಾಯಿಯಾಗಿ ಹುಟ್ಟಲು ಯಾವ ಪಾಪ ಮಾಡುತ್ತಾನೆ? ಆಗ ಕೃಷ್ಣ, ರಾಧಾದೇವಿ, ಇಂದು ನಾನು ನಿನಗೆ ಒಂದು ಕಥೆಯನ್ನು ಹೇಳುತ್ತೇನೆ. ನೀನು ಇದನ್ನು ಗಮನಿಸಿದರೆ ನಿನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತದೆ ಎಂದು ಹೇಳಿದಳು. ಆಗ ರಾಧಾ, ಸರಿ ನಾಥ, ಕತೆ ಏನು ಎಂದು ಹೇಳು ಎಂದು ಹೇಳಿದಳು. ಕೃಷ್ಣ ಹೀಗೆ ಹೇಳಲು ಪ್ರಾರಂಭಿಸಿದಳು. ಮೊದಲು ರಾಮನು ತನ್ನ ಆಸ್ಥಾನದಲ್ಲಿ ಕುಳಿತಿದ್ದಾಗ ನಾಯಿ ಅಳುವಂತಹ ಶಬ್ದ ಕೇಳಿಸಿತು. ಸಭೆಯ ಬಳಿ ಇದ್ದ ದ್ವಾರಪಾಲಕರು ನಾಯಿಯನ್ನು ಓಡಿಸಿದರು. ಮರುದಿನ ನಾಯಿ ಅದೇ ಸ್ಥಳಕ್ಕೆ ಬಂದು ಅಳಲು ಪ್ರಾರಂಭಿಸಿತು. ದ್ವಾರಪಾಲಕ ನಾಯಿಯನ್ನು ಓಡಿಸಿದನು. ಆದರೆ ಸಭೆಯ 3ನೇ ದಿನ ಅದೇ ನಾಯಿ ಮತ್ತೆ ಅದೇ ಸ್ಥಳಕ್ಕೆ ಬಂದು ಅಳಲು ನನ್ನ ಬಳಿಗೆ ತನ್ನಿ ಎಂದು ಹೇಳಿದನು. ದ್ವಾರಪಾಲಕನು ನಾಯಿಯ ಬಳಿಗೆ ಹೋಗಿ, ಹೇ ನಾಯಿ, ರಾಮನು ನಿನ್ನನ್ನು ಆಸ್ಥಾನಕ್ಕೆ ಕರೆದಿದ್ದಾನೆ, ಒಳಗೆ ಬಾ ಎಂದು ಹೇಳಿದನು. ಆಗ ನಾಯಿಯು, ಓ ಋಷಿ, ನಾನು ಯಾವ ರೀತಿಯ ಯೋನಿಯಲ್ಲಿ ಜನ್ಮ ನೀಡಿದೆ? ಅದಕ್ಕಾಗಿಯೇ ನನಗೆ ದೇವಸ್ಥಾನ, ಅರಮನೆ, ಅಡುಗೆಮನೆ ಅಥವಾ ಗೋಶಾಲೆಗೆ ಹೋಗಲು ಯಾವುದೇ ಹಕ್ಕಿಲ್ಲ. ಆದ್ದರಿಂದ ರಾಮನು ನನ್ನ ಬಳಿಗೆ ಬರಬೇಕು ಎಂದು ಹೇಳಿತು. ದ್ವಾರಪಾಲಕನು ಭಗವಾನ್ ರಾಮನಿಗೆ ಅದೇ ಮಾತನ್ನು ಹೇಳಿದನು. ನಂತರ ರಾಮನು ನಾಯಿಯ ಬಳಿಗೆ ಬಂದು, ನೀನು ಪ್ರತಿದಿನ ನನ್ನ ಆಸ್ಥಾನದ ಹೊರಗೆ ಏಕೆ ಅಳುತ್ತಿದ್ದೀಯಾ ಎಂದು ಕೇಳಿದನು. ಆಗ ನಾಯಿಯು, ಹೇ ದೇವರೇ, ನಾನು ಯಾವುದೇ ತಪ್ಪು ಮಾಡಿಲ್ಲ, ಆದರೆ ಒಬ್ಬ ಸಂತನು ನನ್ನನ್ನು ಕಲ್ಲಿನಿಂದ ಹೊಡೆದನು. ನನ್ನ ಕಾಲುಗಳು ಮುರಿದಿವೆ. ನನಗೆ ತುಂಬಾ ನೋವು ಮತ್ತು ತೊಂದರೆ ಇದೆ. ಅದಕ್ಕಾಗಿಯೇ ನಾನು ಇಲ್ಲಿಗೆ ಬಂದು ಪ್ರತಿದಿನ ಅಳುತ್ತೇನೆ. ನಂತರ ಶ್ರೀರಾಮನು ದ್ವಾರಪಾಲಕನಿಗೆ ಹೋಗಿ ಸಂತ ಎಲ್ಲಿದ್ದಾನೆಂದು ಹುಡುಕಿ ತಕ್ಷಣ ಇಲ್ಲಿಗೆ ಕರೆತರಲು ಹೇಳಿದನು. ಹೀಗೆ ಇಬ್ಬರು ದ್ವಾರಪಾಲಕರು ಸಂತನ ಮನೆಗೆ ಹೋಗಿ ಸಂತನನ್ನು ಶ್ರೀರಾಮನ ಮನೆಗೆ ಕರೆದೊಯ್ದರು. ಆಗ ಶ್ರೀರಾಮನು ಹತ್ತಿರ ಬಂದು ಸಾಧುವನ್ನು ಕೇಳಿದನು, ಓ ಸಂತ, ನೀವು ಆ ನಾಯಿಯನ್ನು ಕಲ್ಲಿನಿಂದ ಏಕೆ ಹೊಡೆದಿರಿ? ಈಗ ಅದು ನಡೆಯಲು ಸಾಧ್ಯವಾಗುತ್ತಿಲ್ಲ. ನೀವು ಆ ನಾಯಿಯನ್ನು ಏಕೆ ಹೊಡೆದಿರಿ? ರಾಮನು ಸಾಧುವನ್ನು ಕೇಳಿದನು. ಆಗ ಸಾಧುವು, ಸ್ವಾಮಿ, ನಾನು ಭಿಕ್ಷೆಗಾಗಿ ರಸ್ತೆಯಲ್ಲಿ ನಡೆಯುತ್ತಿದ್ದೆ. ದಾರಿಯಲ್ಲಿ ಈ ನಾಯಿ ತನ್ನ ಬಾಯಿಯಿಂದ ಆಹಾರವನ್ನು ಮುಟ್ಟಿತು. ನಾನು ಕೋಪಗೊಂಡು ನಾಯಿಯನ್ನು ಕಲ್ಲಿನಿಂದ ಬಲವಾಗಿ ಹೊಡೆದೆ. ನಾಯಿಯ ಕಾಲುಗಳು ಮುರಿದವು. ಆಗ ಶ್ರೀರಾಮನು, ಇದು ಬಾಯಿಯಿಲ್ಲದ ಮೂಕ ಪ್ರಾಣಿ. ಅವರು ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲು ಮಾತ್ರ ಇದನ್ನು ಮಾಡುತ್ತಾರೆ. ಇದನ್ನು ಹೇಗೆ ಮಾಡಬೇಕೆಂದು ಅವರಿಗೆ ತಿಳಿದಿಲ್ಲ. ಅದು ನಿಮ್ಮ ಆಹಾರವನ್ನು ಮುಟ್ಟಿದರೂ ನಾಯಿ ತಪ್ಪಲ್ಲ. ಇದನ್ನು ಮಾಡುವುದು ಅದರ ನೈಸರ್ಗಿಕ ಲಕ್ಷಣ. ಈಗ ನೀವು ಈ ನಾಯಿಯನ್ನು ಈ ರೀತಿ ಶಿಕ್ಷಿಸುವುದು ಸರಿಯಲ್ಲ. ನೀವು ಇದನ್ನು ಮಾಡುವುದು ಸರಿಯಲ್ಲ. ಅದು ನಿಮಗೆ ತಪ್ಪು.
ನೀವು ಸಂತರಾಗಿ ಅನಗತ್ಯವಾಗಿ ಈ ನಾಯಿಯ ಕಾಲು ಮುರಿದಿದ್ದೀರಿ. ಆದ್ದರಿಂದ ನೀವು ಅಪರಾಧಿ. ಆಗ ಶ್ರೀರಾಮನು ಸಾಧುವಿಗೆ, ಈ ಸಂತ ಅಲ್ಲಿರುವ ನಾಯಿ ಮತ್ತು ನಾಯಿಯಲ್ಲ. ಅವನು ಹೇಳುತ್ತಾನೆ, ನಿನ್ನನ್ನು ಈ ರೀತಿ ನಡೆಸಿಕೊಳ್ಳುವುದು ತಪ್ಪಾಗಿರುವುದರಿಂದ ಅವನು ಅಪರಾಧಿಯಾಗುತ್ತಾನೆ. ಆದ್ದರಿಂದ ನೀವು ಅವನಿಗೆ ಯಾವುದೇ ಶಿಕ್ಷೆಯನ್ನು ನೀಡಲು ಬಯಸುತ್ತೀರೋ ನೀವು ಅವನನ್ನು ಶಿಕ್ಷಿಸುತ್ತೀರಿ. ಆಗ ನಾಯಿ ಹೇಳುತ್ತದೆ, ಓ ದೇವರೇ, ನೀನು ಈ ಸಂತನನ್ನು ಯಾವುದೋ ಅರಮನೆಯ ರಾಜನನ್ನಾಗಿ ಮಾಡಿದ್ದೀರಿ. ಆಗ ಶ್ರೀರಾಮನು ನಾಯಿ ಹೇಳಿದಂತೆ ಸಂತನಿಗೆ ಒಳ್ಳೆಯ ಬಟ್ಟೆಗಳನ್ನು ತೊಡಿಸಿ ಕುದುರೆಯ ಮೇಲೆ ಕೂರಿಸಿದನು. ನಂತರ ಅವನು ಸಂತನನ್ನು ಕರೆದುಕೊಂಡು ಹೋಗಿ ಸುಂದರವಾದ ಅರಮನೆಯ ರಾಜನನ್ನಾಗಿ ಮಾಡಿದನು. ಸಂತನು ರಾಜನಾದನು ಮತ್ತು ಸಿಂಹಾಸನದ ಮೇಲೆ ಕುಳಿತನು. ಅವನು ತುಂಬಾ ಹೆಮ್ಮೆಪಟ್ಟನು. ಅವನು ಈ ರೀತಿ ರಾಜನಾಗುತ್ತೇನೆ ಎಂದು ಭಾವಿಸಿದನು. ಆದರೆ ಈ ನಾಯಿ ಬುದ್ಧಿವಂತನಲ್ಲ, ಏಕೆಂದರೆ ನಾನು ಅದರ ಕಾಲು ಮುರಿದಿದ್ದೇನೆ ಮತ್ತು ನನ್ನನ್ನು ಶಿಕ್ಷಿಸುವ ಬದಲು ಅದು ಅವನನ್ನು ಅರಮನೆಯ ರಾಜನನ್ನಾಗಿ ಮಾಡಿತು. ಮತ್ತೊಂದೆಡೆ ಆಸ್ಥಾನದಲ್ಲಿದ್ದ ಜನರು ಆಶ್ಚರ್ಯಚಕಿತರಾಗಿ ಶ್ರೀರಾಮನನ್ನು ಕೇಳಿದರು, ಹೇ ದೇವರೇ, ಆ ಸಂತನನ್ನು ಶಿಕ್ಷಿಸುವ ಬದಲು ಈ ನಾಯಿ ಅವನನ್ನು ಅರಮನೆಯ ರಾಜನನ್ನಾಗಿ ಏಕೆ ಮಾಡಿದೆ? ಇದಲ್ಲದೆ ಅವನು ಈ ನಾಯಿಯ ಕಾಲುಗಳನ್ನು ಮುರಿದನು. ಆಗ ಶ್ರೀರಾಮನು, ನಾಯಿ ಈ ಪ್ರಶ್ನೆಗೆ ನಿನಗೆ ಉತ್ತರವನ್ನು ನೀಡುತ್ತದೆ ಎಂದು ಹೇಳಿದನು. ಇದರೊಂದಿಗೆ ಅವರೆಲ್ಲರೂ ನಾಯಿಯ ಬಳಿಗೆ ಹೋಗಿ ಪ್ರಶ್ನೆಗಳ ರೂಪದಲ್ಲಿ ತಮ್ಮ ಅನುಮಾನಗಳನ್ನು ವ್ಯಕ್ತಪಡಿಸಿದರು. ನಂತರ ನಾಯಿ ನಕ್ಕಿತು ಮತ್ತು ಹೇಳಿತು, ಸಂತನನ್ನು ಶಿಕ್ಷಿಸುವ ಬದಲು ರಾಜನನ್ನಾಗಿ ಏಕೆ ಮಾಡಲಾಯಿತು ಎಂದು ನಿಮಗೆ ತಿಳಿದಿದೆಯೇ? ಈ ಅನ್ಯಾಯದ ರಾಜನು ಮನೆಯ ಮುಂದೆ ಭಿಕ್ಷೆ ಬೇಡಲು ಪ್ರಾರಂಭಿಸಿದನು. ತನ್ನ ಬಳಿಗೆ ಬರುವ ಭಿಕ್ಷುಕನನ್ನು ಓಡಿಸುವ ವ್ಯಕ್ತಿ, ಇತರ ಸಂಪತ್ತನ್ನು ದೋಚುವ ವ್ಯಕ್ತಿ, ಬಡವರನ್ನು ಹಿಂಸಿಸುವ ವ್ಯಕ್ತಿ, ಮರಣಾನಂತರ ತನ್ನ ಮುಂದಿನ ಜನ್ಮದಲ್ಲಿ ಸಂಪತ್ತನ್ನು ದೋಚುವ ವ್ಯಕ್ತಿ, ಬಡವರನ್ನು ಹಿಂಸಿಸುವ ವ್ಯಕ್ತಿ, ಮರಣಾನಂತರ ತನ್ನ ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಹುಟ್ಟುತ್ತಾನೆ. ಆದರೆ ಈ ವಿಷಯದಲ್ಲಿ ಹಿಂಜರಿಯುವ ಅಗತ್ಯವಿಲ್ಲ, ಇಲ್ಲ, ಏಕೆಂದರೆ ಒಬ್ಬ ರಾಜನು ಮೊದಲು ಬಡವರನ್ನು ಹಿಂಸಿಸಿ ಅವರ ಎಲ್ಲಾ ಸಂಪತ್ತನ್ನು ದೋಚುತ್ತಾನೆ. ನನ್ನ ಹಿಂದಿನ ಜನ್ಮದಲ್ಲಿ ನಾನು ಕೂಡ ಒಬ್ಬ ರಾಜನಾಗಿದ್ದೆ, ಬಡವರನ್ನು ತುಂಬಾ ಹಿಂಸಿಸುತ್ತಿದ್ದೆ. ಅವರ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ದೋಚುತ್ತಿದ್ದೆ ಮತ್ತು ಜನರಿಗೆ ಅನ್ಯಾಯ ಮಾಡುತ್ತಿದ್ದೆ. ಅದಕ್ಕಾಗಿಯೇ ನಾನು ಈ ಜನ್ಮದಲ್ಲಿ ನಾಯಿಯಾಗಿ ಹುಟ್ಟಿದ್ದೇನೆ. ಅದಕ್ಕಾಗಿಯೇ ನಾನು ನನ್ನ ಪಾಪಗಳ ಫಲವನ್ನು ಈ ರೀತಿ ಪಡೆಯುತ್ತಿದ್ದೇನೆ. ಅದಕ್ಕಾಗಿಯೇ ನಾನು ಆ ಸಂತನನ್ನು ರಾಜನನ್ನಾಗಿ ಮಾಡಿದೆ. ಇದರಿಂದಾಗಿ ಅವನು ತನ್ನ ಮುಂದಿನ ಜನ್ಮದಲ್ಲಿ ನಾಯಿಯಾಗಿಯೂ ಹುಟ್ಟಬೇಕು. ಆಗ ಮಾತ್ರ ನಾಯಿಯ ಜೀವನ ಹೇಗಿರುತ್ತದೆ ಎಂದು ಅವನಿಗೆ ಅರ್ಥವಾಗುತ್ತದೆ. ಆದ್ದರಿಂದ ಶ್ರೀಕೃಷ್ಣನು ರಾಧಾದೇವಿಗೆ ಈ ಕಥೆಯನ್ನು ಹೇಳುತ್ತಾನೆ. ಈ ಎಲ್ಲಾ ಜನರು ಹಾಗೆ ಎಂದು ರಾಧೆ ಹೇಳುತ್ತಾಳೆ. ಅವರು ತಮ್ಮ ಪಾಪಗಳನ್ನು ತೊಡೆದುಹಾಕಲು ಗಂಗೆಯಲ್ಲಿ ಮುಳುಗುತ್ತಾರೆ, ಆದರೆ ನಂತರ ಅವರು ಮತ್ತೆ ಪಾಪಗಳನ್ನು ಮಾಡುತ್ತಲೇ ಇರುತ್ತಾರೆ. ರಾಧೆ ತಕ್ಷಣ ಕೇಳುತ್ತಾಳೆ, ಸ್ವಾಮಿ, ನೀವು ಗಂಗೆಯಲ್ಲಿ ಮುಳುಗಿದರೆ ನಿಮ್ಮ ಪಾಪಗಳು ದೂರವಾಗುತ್ತವೆಯೇ? ಆಗ ಶ್ರೀಕೃಷ್ಣನು ನಗುತ್ತಾ, ಗಂಗೆಯಲ್ಲಿ ಸ್ನಾನ ಮಾಡುವ ಮೂಲಕ ತಿಳಿದೋ ತಿಳಿಯದೆಯೋ ಮಾಡಿದ ಪಾಪಗಳು ಮಾತ್ರ ದೂರವಾಗುತ್ತವೆ, ಆದರೆ ಉದ್ದೇಶಪೂರ್ವಕವಾಗಿ ಮಾಡಿದ ಪಾಪಗಳು ದೂರವಾಗುವುದಿಲ್ಲ ಎಂದು ಹೇಳುತ್ತಾನೆ. ನೀವು ಮಾಡುತ್ತಿರುವುದು ತಪ್ಪು ಎಂದು ತಿಳಿದಿದ್ದರೂ ಸಹ ನಿಮ್ಮ ಪಾಪಗಳು ಹೋಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಯಾರ ಮನಸ್ಸು ಶುದ್ಧವಾಗಿದೆಯೋ ಮತ್ತು ದುಷ್ಟ ಆಲೋಚನೆಗಳಿಂದ ಮುಕ್ತವಾಗಿದೆಯೋ ಅವರು ಮಾತ್ರ ಗಂಗೆಯಲ್ಲಿ ಮುಳುಗಿದರೆ ಶುದ್ಧರಾಗುತ್ತಾರೆ. ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಕ್ರಿಯೆಗಳ ಫಲಿತಾಂಶಗಳನ್ನು ಅನುಭವಿಸಬೇಕು ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಸ್ನೇಹಿತರೆ, ನೀವು ಇದನ್ನು ನೋಡಿದ್ದೀರಿ, ಆದ್ದರಿಂದ ನೀವು ಇತರರಿಗೆ ಅಥವಾ ಪ್ರಾಣಿಗಳಿಗೆ ನೋವುಂಟು ಮಾಡುವ ಯಾವುದನ್ನು ಮಾಡಬಾರದು. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ. ನೀವು ವಿಡಿಯೋವನ್ನು ಇಷ್ಟಪಟ್ಟರೆ ಅದನ್ನು ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ಚಾನಲ್ಗೆ ಚಂದಾದಾರರಾಗಿ. ಸಂಗೀತ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.